ಸ್ಥಳೀಯ ಶಾಸಕರು ಹೆಣ್ಮಕ್ಳು ಟಾಯ್ಲೆಟ್ ಒಳಗಿಂದ ಚಿಲ್ಕ ಇಲ್ಲ ಅಂತೆ, ಮತ್ತೆ ಮುಂದ್ಗಡೆ ಇಲ್ಲೊಂದು ಸಂಪಿದೆ ಸರ್. ಅದಕ್ಕೆ ಆ ಸಂಪು ಕಿತ್ತೋಗಿದೆ, ಇವತ್ತು ನಾಳೆ ಬಿದ್ದೋಗಿಂಗಿದೆ. ಯಾರು ಮಕ್ಕಳು ಒಳಗ್ ಬಿದ್ರೆ ಅನ್ನೋ ಆತಂಕ. ಮತ್ತೆ ಟಾಯ್ಲೆಟ್ ನ ಮಕ್ಕಳು ಕೈ ತೋರಿಸ್ತಿದ್ದಾರೆ. ತಾವು ಕೂಡ ಬಂದಿದ್ದೀವಿ, ಏನ್ ಹೇಳ್ತೀರಿ? ಏನೇ ವಿರೋಧ ಪಕ್ಷದ ನಾಯಕರು ಸಂಬಂಧಪಟ್ಟಂತ ಮಕ್ಕಳ ವಿಷಯನ ಸಂಪೂರ್ಣವಾಗಿ ತಿಳ್ಕೊಂಡಿದ್ದಾರೆ. ಏನ್ ರಿಯಲ್ ನಡೀತಾ ಇದೆ, ಏನ್ ನಡೀಬಾರ್ದು ಅದು ನಡೀತಾ ಇದೆ ಅಂತಕ್ಕಂಥ ಮಾಹಿತಿ ವಿರೋಧ ಪಕ್ಷದ ನಾಯಕರಿಗೆ ಹೋಗಿದೆ. ಸಂಬಂಧಪಟ್ಟಂತ SP ಅವರು ಕೂಡ ಮತ್ತೆ ಸಂಬಂಧಪಟ್ಟಂತ PU ಅವರು ಕೂಡ ಸಂಪೂರ್ಣ ದಾಖಲಾತಿಯನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ. ಸರ್ಕಾರಕ್ಕೂ ನಾನು ಕೂಡ ಮಾತನಾಡ್ತೇನೆ. ಏನು ಅವ್ರಿಗೆ ಕಠಿಣ ಕ್ರಮ ತೆಗೆದುಕೊಳ್ಬೇಕು, ಅದು 100ಕ್ಕೆ 100 ತೆಗೆದುಕೊಳ್ತಕ್ಕಂಥದ್ದಕ್ಕೆ ನಾನು ಕೂಡ ಒತ್ತಾಯ ಮಾಡ್ತೇನೆ. ಇದ್ರಲ್ಲಿ ಏನು ಪ್ರಾಬ್ಲಮ್ಸ್ ಇದೆ ಅದನ್ನ ಒಂದು 2-3 ದಿವಸದಲ್ಲೇ ನಾನು ಖುದ್ದಾಗಿ ಮತ್ತೆ ಭೇಟಿ ಮಾಡಿ ಇದು ಸಾಲ್ವ್ ಮಾಡಿ ಯಾವುದೇ ವಿಧವಾದ ಈ ತರ ಘಟನೆ ಮರುಕಳಿಸದೇ ಇರತಕ್ಕಂತ ರೀತಿಯಲ್ಲಿ ನಾನು ವ್ಯವಸ್ಥೆ ಕ್ಷೇತ್ರದಲ್ಲಿ ಇದೇ ರೀತಿಯಾಗಿ ಸ್ಕೂಲ್ ವಿಸಿಟ್ ಮಾಡಿ ಅರಿವು ಮೂಡಿಸ್ತಿರ್ತಾರೆ. ಯಾಕೆ ಅಂತ ಹೇಳಿದ್ರೆ ಇದೊಂದೇ ಅಲ್ಲ, ನಮ್ಮ ಕ್ಷೇತ್ರದಲ್ಲಿ ಇದೇ ಮೊದಲನೇ ಬಾರಿಗೆ ಈ ಗಮನಕ್ಕೆ ಬರ್ತಾ ಇರ್ತಕ್ಕಂಥದ್ದು. 3-4 ವರ್ಷದ ಹಿಂದೆ ಗಮನಕ್ಕೆ ಬಂದಿತ್ತು, ಅವ್ರಿಗೆ ಕ್ಲೀನ್ ಮಾಡಲಿಲ್ಲ ಅಂತಕ್ಕಂಥದ್ದು ಪ್ರಿನ್ಸಿಪಾಲ್ ಕರೆಸಿ ಹೇಳಿದ್ರು. ಅವಾಗ ಬಂದಿದ್ದೆ, ಬಟ್ ನನ್ನ ಗಮನಕ್ಕೆ ಬಂದಿಲ್ಲ. ಗಮನಕ್ಕೆ ಬಂದ್ರೆ ಎಲ್ಲ ಕೂಡ ನಾನು ಇಮಿಡಿಯೇಟ್ ಆಗಿ ಎಲ್ಲ ಕೂಡ ಅನುದಾನ ಕೊರತೆ ಏನಿಲ್ಲ, ಅನುದಾನ ಕೊರತೆ ಇಲ್ಲ, ಬೇರೆ ಏನ್ ಕೊರತೆ ಇಲ್ಲ. ನನ್ನ ಗಮನಕ್ಕೆ ತರಲಿಲ್ಲ. ಇಲ್ಲಿ ಗಮನಕ್ಕೆ ತಂದಿದ್ರೆ ಹೇಳಿ. ಇಲ್ಲಿ ಮೂಲಭೂತ ಸೌಕರ್ಯವನ್ನ ಒದಗಿಸೋದಕ್ಕೆ ಅದೇನೆ ಕೇಳೋದ್ರಲ್ಲ, ಮೂಲಭೂತ ಸೌಕರ್ಯಗಳನ್ನ ಹೆಚ್ಚು ಮಾಡೋದಕ್ಕೆ ಏನಾದ್ರೂ ಆಶ್ವಾಸನೆ ಈ ಸಂದರ್ಭದಲ್ಲಾದ್ರೂ ಸಿಗುತ್ತಾ? ನಾಳಿದ್ದೆ ಮತ್ತೆ ವಿಸಿಟ್ ಮಾಡ್ತೀನಿ. ಈ ಸ್ಕೂಲ್ಗೆ ಏನ್ ಬೇಕು ಮೂಲಭೂತ ಸೌಕರ್ಯ ಅದನ್ನ ಒದಗಿಸ್ತಕ್ಕಂಥ ಕೆಲಸ ಮಾಡ್ತೀನಿ. ಸತ್ತು ಹೋಗಿದೆ ಅಂತ ವಿಪಕ್ಷ ನಾಯಕರು ಹೇಳ್ತಾರೆ ಸರ್. ಸರ್ಕಾರ ಸತ್ತು ಹೋಗಿದೆ ಅಂತ ಹೇಳ್ತಿದ್ದಾರೆ. ವಿರೋಧ ಪಕ್ಷದ ನಾಯಕರು ಮಂದಟ್ ಮಾಡ್ಕೊಂಡಿದ್ದಾರೆ. ಎಲ್ಲ ಇಂಡಿವಿಜುವಲ್ ಆಗಿ ಮಕ್ಕಳುಗಳನ್ನ, ಹೆಣ್ಮಕ್ಳು ಇವ್ರನ್ನ ಕೂಗಿ ಧೈರ್ಯವಾಗಿ ಹೇಳಿ ಅಂತ ಹೇಳಿದ್ದಾರೆ. ಅವರಿಗೆ ಸಂಪೂರ್ಣ ಮಾಹಿತಿಯನ್ನ ಕಲೆಕ್ಟ್ ಮಾಡಿದ್ದಾರೆ. ಸರ್ಕಾರಕ್ಕೆ ಮಾಹಿತಿಯನ್ನ ಕೊಡ್ತಾರೆ. ಸರ್ಕಾರ ನಿರ್ಲಕ್ಷ್ಯ ವಹಿಸಿದೆ ಅಂತ ಶಾಲೆಗಳ ವಿಚಾರಕ್ಕೆ ಹೇಳಿ. ಸರ್ಕಾರ ನಿರ್ಲಕ್ಷ್ಯ ಇದೆನಾ? ಹಣ ಕೊಡ್ತಿಲ್ವಾ ಕ್ಲೀನಿಂಗಿಗೆಲ್ಲ? ನೋಡಿ, ಹಣ ಕೊಟ್ಟಿದ್ದಾರೆ. ಅದನ್ನ ಹಣ ಚೆಕ್ ಮಾಡಿದ್ರಲ್ಲ, ಅವರು ಈಗ ವಿರೋಧ ಪಕ್ಷ ನಾಯಕರು ಚೆಕ್ ಮಾಡಿದ್ರು. 33,000 ಇದೆ, ಅವಳು ಬಳಸ್ಕೊಂಡಿಲ್ಲ. ಅಡ್ಮಿನಿಸ್ಟ್ರೇಟರ್ಸ್ ಅದನ್ನ ಬಳಸ್ಕೊಂಡು ಈ ಮೂಲಭೂತ ಸೌಕರ್ಯನ ಮಾಡಬೇಕಾಯ್ತು. ಬಟ್ ಅದನ್ನ ದುಡ್ಡು ಸರ್ಕಾರದಿಂದ ದುಡ್ಡು ಕೊಡ್ತಾ ಇದ್ದಾರೆ. PO ಹೇಳ್ತಿದ್ದಾರೆ, ವಿತ್ ಡಾಕ್ಯುಮೆಂಟ್ಸ್ ಇದೆ. ಅದರಿಂದ ಏನ್ ಕ್ರಮ ತೆಗೆದುಕೊಳ್ಬೇಕು ವಿರೋಧ ಪಕ್ಷ ನಾಯಕರು ಹೇಳ್ತಾರೆ. ನಾನು ಕೂಡ ಅವ್ರ ಜೊತೆ ಹೊರತುಪಡಿಸಿ ಸರ್, ಬಿಜೆಪಿ ಹೈಕಮಾಂಡ್ ನ ಭೇಟಿ ಮಾಡೋದು ಬಿಟ್ಬಿಡಿ ಸದ್ಯಕ್ಕೆ. ನಾಳೆ ಒಂದ್ ನಿಮಿಷ, ನಾಳೆ ನನಗೆ ನಾಳೆ ಇಲ್ಲ, ನಾಳಿದ್ದು ನಾನೇ ಸ್ವತಃ ಪ್ರೆಸ್ ಮೀಟ್ ಮಾಡ್ತೇನೆ. ಪ್ರೆಸ್ ಮೀಟ್ ಮಾಡಿ ಸಂಪೂರ್ಣ ಮಾಹಿತಿಯನ್ನು ತಮಗೆ ಕೊಡ್ತೇನೆ. ಹೈಕಮಾಂಡ್ ಇಂದ ಫೋನ್ ಬಂದಿರೋದು ನಿಜ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.